ಜಿ.ಪಿ. ರಾಜರತ್ನಂ ಅವರು ಬರೆದಿರುವ ಕನ್ನಡ ಪದಗಳು ಅನ್ನುವ ಪದ್ಯವನ್ನ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಜಿ.ಪಿ. ರಾಜರತ್ನಂ ಅವರು, ಗುಂಡ್ಲುಪೇಟೆ ರಾಜರತ್ನಂ ಅವರು ನಾಗನ ಪದಗಳು, ರತ್ನನ ಪದಗಳು, ಜಪಾನಿನ ಹಿಮಗಿರಿ ಮುಂತಾದ ಕವನ ಸಂಕಲನಗಳನ್ನು, ಗಂಡು ಕೊಡಲಿ, ಕಂಬಳಿ ಸೇವೆ, ಸೋಲಿಗರ ಸಿದ್ಧ, ಎಂಡದ ಹಣ, ವೀರ ಮಾರ್ತಾಂಡ, ಚಾವುಂಡರಾಯ ನಾಟಕಗಳನ್ನು, ಕಂದನ ಕಾವ್ಯ, ಕಡಲೆಪುರಿ, ಕಲ್ಲು ಸಕ್ಕರೆ, ಮಕ್ಕಳ ಕವನಗಳನ್ನು, ಅಣ್ಣ ತಮ್ಮ, ಆರು ಕೊಂಬಿನ ಆನೆ, ಕಥೆಗಳ ಬುಟ್ಟಿ, ಕಥಾ ಸಂಕಲನಗಳನ್ನು ರಚಿಸಿದ್ದಾರೆ. ಇದು ಜಿ.ಪಿ. ರಾಜರತ್ನಂ ಅವರ ಪರಿಚಯ. ಜಿ.ಪಿ. ರಾಜರತ್ನಂ ಅವರು ಅಂದ್ರೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೆ ಎಲ್ಲರಿಗೂ ಗೊತ್ತಿರುತ್ತೆ. ಕನ್ನಡದ ವಿಚಾರದಲ್ಲಿ ಬಹಳ ಸ್ವಾಭಿಮಾನಿ ವ್ಯಕ್ತಿತ್ವ ಅಂದ್ರೆ ಅದು ಜಿ.ಪಿ. ರಾಜರತ್ನಂ ಅವ್ರದ್ದು. ಅವರು ಬರೆದಿರುವಂತ ಕನ್ನಡ ಪದಗಳು ಅನ್ನುವ ಪದ್ಯವನ್ನ ನಾವ್ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೊದಲನೇ ಪ್ಯಾರವನ್ನ ನೋಡ್ತಾ ಹೋಗೋಣ. ಎಂಡ ಎಡ್ತಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ, ಬುಂಡೆ ನೆತ್ತಿ ಕುಡ್ದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳ ಬಾಣ. ಎಂಡ, ಹೆಂಡತಿ ಮತ್ತು ಕನ್ನಡ ಪದಗಳು ಅಂದರೆ ಲೇಖಕರಿಗೆ ಪಂಚಪ್ರಾಣ. ತಲೆ ಎತ್ತಿ ಕುಡಿದರೆ ಬಾಣಗಳು ಬಂದಂತೆ ಕನ್ನಡ ಪದಗಳು ಕವಿಯ ಮನಸ್ಸಿನಲ್ಲಿ ಹೊರಬರುತ್ತವೆ. ಅಂದ್ರೆ ಕನ್ನಡದ ಸ್ವಾಭಿಮಾನ ಎಲ್ಲದಕ್ಕಿಂತ ಮುಖ್ಯವಾಗಿ ನನಗೆ ಇದೆ ಅನ್ನುವಂಥದ್ದನ್ನ ಲೇಖಕರು ಇಲ್ಲಿ ಹೇಳ್ತಾ ಹೋಗ್ತಾ ಇದ್ದಾರೆ. ಭಗವಂತ ಏನ್ರ ಭೂಮಿ ಎಳೆದು ನಂತಾಕ್ ಬಂದಂತ ಅನ್ನು ಪರ್ಗಿರೀಕ್ಷೆ ಮಾಡ್ತಾನವನು ಭಕ್ತನ್ ಮೇಲೆ ಅವನ್ ಕಣ್ಣು. ಭಗವಂತ ಏನಾದ್ರೂ ಭೂಮಿಗೆ ಇಳಿದು ಬಂದು ನನ್ ಬಳಿ ಏನಾದ್ರೂ ಬಂದ್ರೆ, ನನ್ನನ್ನೇನಾದ್ರೂ ಪರೀಕ್ಷೆ ಏನಾದ್ರೂ ಮಾಡಿದ್ರೆ, ಪರೀಕ್ಷೆ ಗಿರೀಕ್ಷೆ ನೋಡಿ, ಪರ್ಗಿರೀಕ್ಷೆ ಮಾಡಿದ್ರೆ, ಸೊ ಅವ್ರು ಏನ್ ಮಾಡ್ತಾರಂತೆ ನೋಡಿ, ಎಂಡ ಕುಡಿಯೋದ್ ಬಿಟ್ಬಿಡು ರತ್ನ ಅಂತ ಅವನೇನಾರ ಅಂದ್ರೆ ಮೂರ್ ಚೂರಾಗ್ ಮುರಿಸ್ಕೊಂತೀನಿ ದೇವ್ರ ಮಾತ್ಗೆ ಅಡ್ ಬಂದ್ರೆ. ಅಂದ್ರೆ ಎಂಡ ಕುಡಿಯೋದು ಬಿಟ್ಬಿಡು ರತ್ನ ಅಂತ ಏನಾದ್ರೂ ಭಗವಂತ ಹೇಳಿದ್ರೆ ಮೂಗನ್ನ 3 ಚೂರ್ ಮಾಡ್ಕೊಂಡ್ರು ಪರವಾಗಿಲ್ಲ, ದೇವರ ಮಾತನ್ನ ನೆರವೇರಿಸುತ್ತೇನೆ ಅಂತ ಕವಿ ಇಲ್ಲಿ ಹೇಳುತ್ತಾರೆ. ನಂತರ ಎಂಡ ಬುಟ್ಟೆ ಎಡ್ತಿನ್ ಬಿಟ್ಬಿಡು ಅಂತ ಅವನೇನಾರು ಅಂದ್ರೆ ಕಳೆದೋಯ್ತು ಅಂತ ಕುಣಿದಾಡ್ತೀನಿ, ದೊಡ್ಡ ಒಂದು ಕಾಟ ತೊಂದ್ರೆ ಕನ್ನಡ ಪದಗಳು ಆಡೋದ್ನೆಲ್ಲ ನಿಲ್ಲಿಸ್ಬಿಡ್ಬೇಕ್ ರತ್ನ ಅಂತ ಅವನ್ ಅಂದ್ರೆ, ದೇವ್ರ ಆದ್ರೆ ಏನು ಮಾಡ್ತೀನಿ ಅವನ್ಗೆ ಕತ್ನ. ಅಂದ್ರೆ ಎಂಡ ಬಿಟ್ಬಿಡು ಅಂತಂದ್ರೆ ಬಿಟ್ಬಿಡ್ತೀನಿ, ಹೆಂಡ್ತಿನ ಬಿಟ್ಬಿಡು ಅಂತ ಏನಾದ್ರು ಅಂದ್ರೆ ಕಳೆದೋಯ್ತು ಹೆಂಡ್ತಿ ಅಂತೇಳಿ ಕುಣಿದಾಡ್ತೀನಿ. ಆದ್ರೆ ಕನ್ನಡ ಪದಗಳು ಮಾತನಾಡೋದನ್ನ ಬಿಟ್ಬಿಡು ಅಂತೇನಾದ್ರೂ ನಿಲ್ಲಿಸ್ಬಿಡು ಅಂತೇನಾದ್ರೂ ಹೇಳಿದ್ರೆ ನಾನ್ ದೇವರನ್ನೇ ತಿರಸ್ಕಾರ ಮಾಡ್ತೀನಿ. ಅವನ್ಗೆ ಕತ್ನ ಅಂದ್ರೆ ಇಲ್ಲಿ ನಾನು ದೇವರಿಗೆ ವಿರೋಧವಾಗಿ ನಿಂತ್ಕೊಂತೀನಿ. ಆಜ್ಞೆ ಮಾಡೋ ಐಗೋಳೆಲ್ಲ ದೇವ್ರೇ ಆಗ್ಲಿ ಎಲ್ಲ, ನೀವ್ ಎಲ್ಲರೂ ಕೂಡ ನನ್ಗೆ ಎದುರಾದ್ರೂ ಪರವಾಗಿಲ್ಲ, ಕನ್ನಡ ಸುದ್ದಿಗೆ ಏನ್ರ ಬಂದ್ರೆ ಮಾನ ಉಳ್ಸಾಕಿಲ್ಲ. ಅಂದ್ರೆ ಕನ್ನಡದ ಸುದ್ದಿಗೆ ಬಂದ್ರೆ ನಾನು ಅವ್ರ ಮಾನವನ್ನ ಕೂಡ ಉಳಿಸೋದಿಲ್ಲ ಅಂತೇಳಿ ಕವಿ ಇಲ್ಲಿ ಹೇಳ್ತಾ ಇದ್ದಾರೆ. ನಂತರ ನರಕಕ್ಕೆ ಇಳಿಸಿ ನಾಲ್ಗೆ ಸೀಳಿಸಿ ಬಾಯಿ ಹೊಲಸಾಕಿದ್ರೂನೆ ಮೂಗ್ನಲ್ ಕನ್ನಡ ಪದವಾಡ್ತೀನಿ ನನ್ ಮನಸ್ನ ನೀ ಕಾಣೆ. ನೋಡಿ, ಅಲ್ಲಿ ನರಕದಲ್ಲಿ ನೀವೇನಾದ್ರೂ ತಗೊಂಡೋಗಿ ಹಾಕಿ ನನಗೆ ನಾಲ್ಗೆಯನ್ನ ಸೀಳಿಸಿ ಬಾಯಿಯನ್ನ ನೀವು ಏನು ಹೊಲಸಾಕಿದ್ರು, ನೀವು ಹೊಲಿಗೆ ಹಾಕ್ಸಿದ್ರು ಕೂಡ ನಾನು ಕನ್ನಡ ಆಡೋದನ್ನ ಬಿಡೋದಿಲ್ಲ. ಮೂಗ್ನಲ್ಲಾದ್ರೂ ಪರವಾಗಿಲ್ಲ, ನಾನು ಕನ್ನಡ ಪದವನ್ನ ಆಡೇ ಆಡ್ತೀನಿ. ನಾನ್ ಏನು ಅಂತ ನೀನು ನನ್ನನ್ನ ಕೌಂಟ್ ಮಾಡೋದಿಕ್ಕಾಗಲ್ಲ. ನನ್ನ ಮನಸ್ಸನ್ನ ನೀ ಕಾಣೆ ಅಂದ್ರೆ ನೀನ್ ನನ್ನನ್ನ ಇಷ್ಟೇ ಅಂತೇಳಿ ನನ್ನನ್ನ ಅಳತೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಮನಸ್ಸನ್ನ ನೀನ್ ಅರ್ಥ ಮಾಡ್ಕೊಳ್ಲಿಕ್ಕೆ ಸಾಧ್ಯ ಇಲ್ಲ. ಎಂಡ ಹೋಗ್ಲಿ, ಎರ್ತಿ ಹೋಗ್ಲಿ, ಎಲ್ಲ ಕೊಚ್ಕೊಂಡು ಹೋಗ್ಲಿ, ಪ್ರಪಂಚ ಇರೋ ತನಕ ಮುಂದೆ ಕನ್ನಡ ಪದಗಳು ನುಗ್ಲಿ. ಇವ್ರಿಗೆ ನೋಡಿ, ಎಲ್ಲ ಹೋದ್ರು ಪರವಾಗಿಲ್ಲ, ಎಂಡ ಹೋಗ್ಲಿ, ಹೆಂಡತಿ ಹೋಗ್ಲಿ, ಎಲ್ಲ ಕೊಚ್ಕೊಂಡು ಹೋಗ್ಲಿ, ಆದ್ರೆ ಇಡೀ ಪ್ರಪಂಚ ಇರೋವರೆಗೂ ಶಾಶ್ವತವಾಗಿ ಕನ್ನಡ ಪದಗಳು, ಕನ್ನಡ ಭಾಷೆ ಮುನ್ನುಗ್ಗಲಿ, ಚಿರಾಯವಾಗಿ ಕನ್ನಡ ಇರ್ಲಿ ಅಂತೇಳಿ ಕನ್ನಡದ ಮೇಲಿನ ಅಭಿಮಾನವನ್ನ
ಜಿ.ಪಿ. ರಾಜರತ್ನಂ ಅವರು ಈ ಅದ್ಭುತ ಪದ್ಯದ ಮೂಲಕ ತೋರ್ಪಡಿಸಿದ್ದಾರೆ. ಖಂಡಿತವಾಗ್ಲೂ ಕನ್ನಡ ಭಾಷೆಯ ಉಳಿವಿನ ವಿಚಾರದಲ್ಲಿ ರಾಜರತ್ನಂ ಅವರು ನಮ್ಮೆಲ್ಲರಿಗಿಂತಲೂ ಕೂಡ ದೊಡ್ಡ ಪ್ರೇರಣಾ ಶಕ್ತಿಯಾಗಿ ಮುಂದೆ ನಿಂತ್ಕೊಳ್ತಾರೆ ಅಂತಂದು ಹೇಳಿದ್ರೆ ತಪ್ಪಾಗಲಾರದು. ಈ ಪದ್ಯ ಖಂಡಿತವಾಗ್ಲೂ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಂಡು ಇಂಥದ್ದೇ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.